ಸಿಲ್ಲೇಕ್ಯಾತರ್ ಸಮುದಾಯದ 14 ವರ್ಷದ ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಹೋರಾಟ. ಕೊಪ್ಪಳ ನಗರದಲ್ಲಿ ನಡೆದ ಕೊಪ್ಪಳ ತಾಲೂಕಿನ ಬಂಡಿ ಅರ್ಲಾಪುರ ಗ್ರಾಮದ ಅಲೆಮಾರಿ ಜನಾಂಗದ 14 ವರ್ಷದ ಅರುಣಾ ನಾಗಪ್ಪ ಶಿಲ್ಲೇಕ್ಯಾತ ಇವರು ತಮ್ಮ ತಂದೆ ತಾಯಿಯೊಂದಿಗೆ ದುಡಿದು ಬದುಕು ಕಟ್ಟಿಕೊಳ್ಳಲು ಬೆಂಗಳೂರು ಮಹಾನಗರಕ್ಕೆ ಹೋಗಿ ನೆಲೆಸಿದ್ರು. ಆದರೆ 9 ಜುಲೈ 2025 ತಾರೀಕಿನ ಮಧ್ಯಾಹ್ನ 12:30 ಸುಮಾರು ಅರುಣಾ ತಂದೆ ತಾಯಿ ಇಲ್ಲದಿದ್ದಾಗ ಯಾರೋ ಅಪರಿಚಿತರು ಯುವತಿಯನ್ನ ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಿರುತ್ತಾರೆ. ಹಾಗಾಗಿ ಇದನ್ನು ಖಂಡಿಸಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ಅಲೆಮಾರಿ ಸಮುದಾಯಗಳು ಅಧ್ಯಕ್ಷತೆ ಸಂಜೀವ್ ದಾಸ್ ಕೌಜಗೇರಿ, ಅಲೆಮಾರಿ ಸಮುದಾಯಗಳ ಜಿಲ್ಲಾಧ್ಯಕ್ಷರು ಕೊಪ್ಪಳ, ಬೆಂಬಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಧ್ವನಿ, ಚಂದ್ರಕಾಂತ್ ಎಸ್, ಕಾದ್ರೋಳಿ ಬಣ್ಣ, ಕೊಪ್ಪಳ ಪ್ರಗತಿಪರ ಸಂಘಟನೆಗಳು, ವ್ಯವಸಾಯ ವೃತ್ತಿಪರ ಯೂನಿಯನ್ ಮತ್ತು ಧರಣಿ ಕಲಾ ಬಳಗ ಕೊಪ್ಪಳ ಹಾಗೂ ಇತರರು, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಧ್ವನಿ, ಚಂದ್ರಕಾಂತ್ ಎಸ್, ಕಾದ್ರೋಳಿ ಬಣ್ಣ, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ನಿಂಗು, ಬೆಣಕಲ್, ಪ್ರಗತಿಪರ ಸಂಘಟನೆಗಳು, ವ್ಯವಸಾಯ ವೃತ್ತಿಪರ ಯೂನಿಯನ್, ಧರಣಿ ಕಲಾ ಬಳಗ ಕೊಪ್ಪಳ ಮತ್ತು ಮುಂತಾದ ಸಂಘಟನೆಗಳಿಂದ ಅರುಣಾ ಅವರನ್ನು ಅತ್ಯಾಚಾರವೆಸಗಿ ಕೊಲೆಗೈದ ಆರೋಪಿಗಳಿಗೆ ಮರಣದಂಡನೆ, ಜಾಮೀನು ರಹಿತ ಕಠಿಣ ಕಾರಾಗೃಹ ಶಿಕ್ಷೆ ನೀಡಬೇಕು ಎಂದು ಅಲೆಮಾರಿ ಸಮುದಾಯಗಳ ಮುಂದಾಳತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸುವ ಮೂಲಕ ಪ್ರತಿಭಟಿಸಲಾಯಿತು. ಈಗಾಗಲೇ ಬಂಧನವಾಗಿದೆ. ಅವರಿಗೆ ಯಾವುದೇ ಕಾರಣಕ್ಕೂ ಬೇಲನ್ನು ಕೊಡಬಾರದು ಮತ್ತು ಅವರನ್ನ ಸಾರ್ವಜನಿಕ ಸ್ಥಳದಲ್ಲಿ ಅವ್ರನ್ನ ಎನ್ಕೌಂಟರ್ ಮಾಡಿದರೆ ಈ ತರ ಜನರಿಗೆ ಭಯ ಉಂಟಾಗುತ್ತೆ. ಹಾಗಾಗಿ ರಕ್ಷಣೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಇನ್ನೊಂದು ವಿಶೇಷ ಸಂಗತಿ, ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಬಣ, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಪರಶುರಾಮ್ ಕೆರಳ್ಳಿ, ವೀರ ಕನ್ನಡಿಗರ ಸೇನೆ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರು ದ್ಯಾಮಪ್ಪ ಹಲ್ಗೇರಿ, ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ದುರ್ಗೇಶ್ ಬಿ ನಿಲೋಗಲ್, ಅಧ್ಯಕ್ಷತೆ ಸಂಜೀವ್ ದಾಸ್ ಕೌಜಗೇರಿ, ಅಲೆಮಾರಿ ಸಮುದಾಯಗಳ ಜಿಲ್ಲಾಧ್ಯಕ್ಷರು ಕೊಪ್ಪಳ. ವರದಿ ದುರ್ಗೇಶ್ ಬಿ ಕೊಪ್ಪಳ.